ಕುಸಿತ ಪ್ರಕರಣದಲ್ಲಿ ಆ ಗುಡ್ಡ ಕುಸಿದು ಗೋಡೆ ಕುಸಿತಿದೆಯಲ್ಲ, ಕಂಪ್ಲೀಟ್ ಆಗಿ ಮನೆ ಅಡಿ ಸಿಕ್ಕಾಕೊಂಡಿದ್ದಾರಲ್ಲ. ಒಂದ್ ಕಡೆಗೆ ಆ 3 ಜನ, ಇನ್ನೊಂದು ಕಡೆಗೆ ಮತ್ತೊಬ್ಬ ಮಹಿಳೆಯ ಸಾವು. ಅದೇ ಮನೆಯಲ್ಲಿ ವಾಸ ಇದ್ರು ಪ್ರೇಮ ಅನ್ನೋರು. ಸೊ ಅವ್ರ ಸಾವು ಕೂಡ ಆಗಿದೆ. ಸದ್ಯ ತಾಯಿ ಮಕ್ಕಳಿಗೆ ಆಕ್ಸಿಜನ್ ಪೂರೈಸುವಂತಹ ಕೆಲಸವನ್ನ ಕೂಡ ಸ್ಥಳೀಯವಾಗಿ ಮಾಡಲಾಗ್ತಾ ಇದೆ. ಮಳೆ ಕೊಂಚ ತಗ್ಗಿದ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ಆದರೆ ನಿತ್ರಾಣವಾಗಿ ಬಿದ್ದಿರುವಂತಹ ತಾಯಿಯ ಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಬೇಸರ ಉಂಟಾಗುವಂತಹ ವಿಚಾರ. ಮತ್ತೆ ನಾವು ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಹೇಳ್ತಾ ಇದ್ವಿ ನಿಮಗೆ. ನೋಡಿ, ಅಲ್ಲಿ ಸ್ವಲ್ಪ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ವಾಲ್, ಇನ್ನೊಂದು ಸ್ವಲ್ಪ ಜಾಸ್ತಿ ವಾಲ್ ಕೊಂಡ್ರು ಕೂಡ ಅವ್ರು ಬದುಕುಳಿಯುವ ಚಾನ್ಸಸ್ ತುಂಬಾ ಕಡಿಮೆ. ಕಲ್ಲೋ ಬಂಡೆ ಕಲ್ಲೋ ಜರುಗಿದ್ರೂ ಕೂಡ ಅಲ್ಲಿ ವ್ಯತ್ಯಾಸಗಳಾಗೋಗುತ್ತೆ, ಅನಾಹುತಗಳಾಗುತ್ತೆ. ಹೀಗಾಗಿ ರಿಸ್ಕಿ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ತುಂಬಾ ಮ್ಯಾನ್ಯುಯಲ್ ಆಗಿ ಆ ವಾಲ್ ಅನ್ನ ಎತ್ತಬೇಕಾಗತ್ತೆ ಅಥವಾ ಅದನ್ನ ತುಂಡರಿಸ್ಬಿಟ್ಟು ಎತ್ತಬೇಕಾಗತ್ತೆ. ತುಂಬಾ ರಿಸ್ಕಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಂಡೆ ಕಲ್ಲು ಅಥವಾ ಇನ್ಯಾವುದೋ ಕಲ್ಲು ಇನ್ನೆಲ್ಗೂ ಅಪ್ಪಳಿಸಿ ಅನಾಹುತ ಆಗೋ ಚಾನ್ಸಸ್ಸು. ಸೊ ಎಷ್ಟು ಚಾಲೆಂಜಸ್ ಇದೆ ರಕ್ಷಣಾ ಕಾರ್ಯಾಚರಣೆಗೆ, ಏನೇನು ಸವಾಲನ್ನ ಸದ್ಯಕ್ಕೆ ಸಿಬ್ಬಂದಿಗಳು ಎದುರಿಸ್ತಾ ಇದ್ದಾರೆ ಅಲ್ಲಿ ಅಂತ. ಮಮತಾ, ನೀವು ಗಮನಿಸಬಹುದು ಮೇಲ್ಭಾಗದಲ್ಲಿರುವಂಥ ಮಣ್ಣೇನಿದೆ ಅದು ಕುಸಿತ ಬೀಳುವಂಥದ್ದು. ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಡಿಲಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಬೀಳುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಅದರ ಜೊತೆಗೆ ಈ ಮನೆ ಏನು ಕುಸಿದು ಬಿದ್ದಿದೆ ಸಂಪೂರ್ಣವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಅಲ್ಲಿ ಕುಸಿತನೇ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಅಂದರೆ ಮೇಲ್ಭಾಗದಲ್ಲಿ ಮಣ್ಣು ಸಡಿಲ ಆಗ್ತಾ ಇದೆ, ಹಾಗಾಗಿ ಪ್ರತಿ ಕ್ಷಣಕ್ಕೂ ಕುಸಿತ ಇದೆ. ಹಾಗಾಗಿ ಅದು ಮತ್ತಷ್ಟು ಆತಂಕ ಇರುವಂಥದ್ದು. ಒಂದು ವೇಳೆ ಕೆಳಗೆ ಬಂದರೆ ಭಾಳಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಮನೆದು RCC ಅಥವಾ ಅದರ ಗೋಡೆಯನ್ನೆಲ್ಲ ಕುಸಿದು ಬಿದ್ದಿದೆ. ಅದರ ಅಡಿಯ ಭಾಗದಲ್ಲಿರೋದ್ರಿಂದ ಇದು ದೊಡ್ಡ ಸವಾಲು ಇರುವಂಥದ್ದು. ಒಂದು ಅವರನ್ನು ರಕ್ಷಣೆ ಮಾಡಬೇಕಿದ್ರೆ ಅವರ ಕಾಲಿನ ಸೊಂಟದ ಭಾಗದವರೆಗೂ ಮಣ್ಣು ಬಿದ್ದಿದೆ. ಜೊತೆಗೆ ಮೇಲ್ಭಾಗದಲ್ಲಿರುವಂಥದ್ದು ಮನೆಯ RCC ಅದರ ಟಾಪ್ ಇರುವಂಥದ್ದು. ಹಾಗಾಗಿ ಅವರನ್ನು ಮಣ್ಣಿನಿಂದ ಎಳೆಯುವಂಥ ಸಂದರ್ಭದಲ್ಲಿ ಹೋಗಬೇಕಿದ್ರೆ ಅವರನ್ನು ಪೂರ್ತಿಯಾಗಿ ಎಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಣ್ಣನ್ನು ತೆಗಿಬೇಕಾಗುತ್ತೆ. ಮಣ್ಣು ತೆಗಿಬೇಕಿದ್ರೆ ಅಲ್ಲಿ ಹೋಗಬೇಕಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ RCC ಮೇಲ್ಭಾಗದಲ್ಲಿರುವಂಥ ಏನಿದೆ ಅದು ಬಿದ್ದರೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಹಾಗಾಗಿ ಅದು ಭಾಳಷ್ಟು ಸವಾಲಿರುವಂಥದ್ದು. ಇಬ್ಬರನ್ನು ಮಗು ಮತ್ತು ತಾಯಿಯನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಈಗ ಮೃತದೇಹ ಒಂದು ಅವರ ಮನೆಯ ಯಜಮಾನಿ ಯಾರಿದ್ದಾರೆ ಅವರು ಇದರ ಅಡಿಯಲ್ಲಿರುವಂಥದ್ದು, ಮತ್ತು ಇಬ್ಬರನ್ನು ರಕ್ಷಣೆ ಮಾಡಲಾಗಿದೆ. ಈಗ ಇನ್ನೊಂದು ಮಗು ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಈ ಬದುಕಿರುವಂಥ ಇಬ್ಬರು ಯಾರಿದ್ದಾರೆ ಅವರು ಸಂಪರ್ಕದಲ್ಲಿದ್ದಾರೆ, ಮಾತಾಡುವಂಥ ಸ್ಥಿತಿಯಲ್ಲಿದ್ದಾರೆ. ವೈದ್ಯರು ಹೋಗಿದ್ದಾರೆ, ಅವರನ್ನು ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಅವರನ್ನು ಬದುಕಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಿರಂತರವಾಗಿ ಮುಂದುವರೆದಿದೆ. SDRF, NDRF, ಅಗ್ನಿಶಾಮಕ ದಳ, ಪೊಲೀಸರು, ಸ್ಥಳೀಯರು ಎಲ್ಲರೂ ಶ್ರಮ ವಹಿಸ್ತಾ ಇರುವಂಥದ್ದು. ಇದೊಂದು ಆ ದೃಶ್ಯವನ್ನು ನೋಡಿದಾಗಲೇ ಭಾಳಷ್ಟು ಬೇಸರ ಆಗುತ್ತೆ. ಅವರನ್ನು ರಕ್ಷಣೆ ಮಾಡಿ ಅನ್ನುವಂಥ ಒಂದು ಗೋಗರಿಯುವಂಥದ್ದು ದೃಶ್ಯ. ಜೊತೆಗೆ ಮಗುವನ್ನು ಆದರೂ ತಗೊಂಡು ಹೋಗಿ ಅನ್ನುವಂಥದ್ದನ್ನು ತಾಯಿ ಹೇಳ್ತಾ ಇರುವಂಥದ್ದು. ತನಗೇನಾದರೂ ತೊಂದರೆ ಇಲ್ಲ, ನಾನು ಮಗುವನ್ನು ಮೊದಲು ರಕ್ಷಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆಕೆ ಅಂಗಲಾಸ್ತಾ ಇರುವಂಥದ್ದು. ಆದರೆ ಯಾರನ್ನು ಅಲ್ಲಿ ಹೋಗಿ ತಲುಪಿ ಅವರನ್ನು ಕರ್ಕೊಂಡು ಬರೋದು ಭಾಳಷ್ಟು ಕಷ್ಟ ಇರುವಂಥದ್ದು. ಒಂದು ಸ್ವಲ್ಪ ಆಚೆ ಆದರೂ ಇಡೀ ಈಗ ಇರುವಂಥ ಮನೆ RCC ಏನಿದೆ ಅದು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಲ್ಲಿಗೆ ಹೋಗಲಿಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥ ಪ್ಲ್ಯಾನನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ನಿರಂತರ ಕಾರ್ಯಾಚರಣೆ ಮುಂದುವರೆದಿದೆ ಮಮತಾ. ಯಾವಾಗ ಅವರನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲಿ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡೋದು ಇಬ್ಬರಿಗೂ ಈಗ ಬದುಕಿದ್ದವರನ್ನಾದರೂ ಸುರಕ್ಷಿತವಾಗಿ ಹೊರಗೆ ತರಬೇಕು ಅನ್ನುವಂಥ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಸ್ವತಃ ಮಂಗಳೂರಿನ AC ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಇದು ಸುರಕ್ಷಿತವಾಗಿ ಅವ್ರನ್ನ ಮೇಲೆ ಎತ್ತಬೇಕಾದಂಥ ಪ್ರಯತ್ನದಲ್ಲೇ ಎಲ್ಲರೂ ಇರುವಂಥದ್ದು. ಜೊತೆಗೆ ಸದ್ಯ ಕಾರ್ಯಾಚರಣೆಗೆ ಮೊದಲಿಗೆ ತೊಡಕಾಗಿತ್ತು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಆ ಹಿನ್ನೆಲೆಯಲ್ಲಿ ತೊಂದರೆಗಳಾಗೋದಿಲ್ಲ. ಒಂದು ವೇಳೆ ಮಳೆ ಜೋರಾದರೆ ಮತ್ತಷ್ಟು ಮೇಲ್ಭಾಗದಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಇದೆ. ಹಾಗಾಗಿ ಮಳೆ ಇನ್ನೂ ಬರುವ ಮೊದಲು ಈ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಎಲ್ಲರೂ ಇರುವಂಥದ್ದು. ಸಿಬ್ಬಂದಿಗಳು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ
ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಸೇರ್ತಾ ಇದ್ದಾರೆ. ಭಾಳಷ್ಟು ಒಂದು ನಿರ್ಜನ ಪ್ರದೇಶ, ಇದು ಗ್ರಾಮೀಣ ಪ್ರದೇಶ. ಇಲ್ಲಿನ ಸ್ಥಳೀಯರೀಗ ಎಲ್ರಿಗೂ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೂ ಪೊಲೀಸರು ಹರಸಾಹಸ ಪಡುವಂಥದ್ದು. ಜೊತೆಗೆ ಇದರ ನಡುವೆ ಈ ಇಡೀ ಮನೆ ಏನು ಕುಸಿದು ಬಿದ್ದಿದೆ, ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಮತಾ, ಇಲ್ಲಿ ಈ ಭಾಗದ ಅಡಿಯಲ್ಲಿ ಮನೆಯ ಯಜಮಾನಿ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಯಾರಿದ್ದಾರೆ ಅವರು ಇದರ ಅಡಿಯಲ್ಲಿ ಇರುವಂಥದ್ದು. ಅವರ ಮೃತದೇಹ ಇದೆ, ಅವರು ಖಂಡಿತ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ಬಿದ್ದಿದೆ. ಈಗ ಬದುಕಿರುವಂಥ ಇಬ್ಬರು ಯಾರಿದ್ದಾರೆ, ಮಗು ಮತ್ತು ತಾಯಿ, ಈ ಮನೆಯ ಸೊಸೆ, ಅವರನ್ನು ಬದುಕಿಸುವಂಥ ಪ್ರಯತ್ನಗಳಾಗ್ತದೆ. ಅವರ ಗಂಡ ಕಷ್ಟಪಟ್ಟು ಹೊರಗೆ ಬಂದಿದ್ದಾರೆ, ಸೀತಾರಾಮ್ ಅನ್ನುವಂಥವ್ರು, ಅಂದರೆ ಮನೆಯ ಯಜಮಾನರ ಪುತ್ರ. ಆತ ಕಷ್ಟಪಟ್ಟು ಹೊರಗೆ ಬಂದಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸ್ಥಳೀಯರು ದಾಖಲಿಸಿದ್ದಾರೆ. ಜೊತೆಗೆ ಮನೆ ಯಜಮಾನ ಕಾಂತಪ್ಪ ಪೂಜಾರಿ ಯಾರಿದ್ದಾರೆ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಎರಡೂ ಕಾಲುಗಳಿಗೂ ಭಾಳ ದೊಡ್ಡ ಮಟ್ಟದ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಕಾರ್ಯಾಚರಣೆ ಇಬ್ಬರನ್ನ ಬದುಕಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಮಮತಾ. ನಿರಂತರವಾಗಿ NDRFನ ತಂಡದ ಹಿರಿಯ ಅಧಿಕಾರಿಗಳಿದ್ದಾರೆ. ಅವರು ಏನೆಲ್ಲ ಕಾರ್ಯಾಚರಣೆಗೆ ಬೇಕಾದಂಥ ಸಾಮಗ್ರಿಗಳಿದೆ ಅದನ್ನೆಲ್ಲವನ್ನು ಇಲ್ಲಿ ತಂದು ಪ್ರಯತ್ನ ಮಾಡ್ತಿರುವಂಥದ್ದು. ಅದು ಡಿಗ್ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಾಗಿರ್ಬೋದು, ಅಥವಾ ಅದನ್ನು ಕೊರೆಯುವಂಥ ಏನಾದರೂ ಕಟ್ ಮಾಡಿ ಒಳಗೋಗ್ಲಿಕ್ಕೆ ಬೇಕಾದಂಥ ಹೊಸ ತಂತ್ರಜ್ಞಾನದ ಸಾಮಗ್ರಿಗಳನ್ನೆಲ್ಲ, ಯಂತ್ರೋಪಕರಣಗಳನ್ನು ನೀವು ಗಮನಿಸ್ಬೋದು. ಅಂದರೆ ಅಲ್ಲಿಗೆ ಹೋಗುವಾಗ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಅವರು ತಲುಪಬೇಕು. ಜೊತೆಗೆ ಅವರನ್ನು ಇಬ್ಬರು ಯಾರಿದ್ದಾರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ ತರಬೇಕು ಅನ್ನುವಂಥ ಪ್ರಯತ್ನಗಳು ಮುಂದುವರೆದಿರುವಂಥದ್ದು. ನಿನ್ನೆ ರಾತ್ರಿ ಸಂಪೂರ್ಣ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗಿತ್ತು, ಆದರೆ ಈಗ ಮಳೆ ಕಡಿಮೆ ಆಗಿದೆ. ಅಷ್ಟೊಂದು ಪ್ರಮಾಣದ ಮಳೆ ಆಗಿರುವಂಥ ಕಾರಣಕ್ಕಾಗಿ ಕೆಲವೆಲ್ಲ ತಗ್ಗು ಪ್ರದೇಶಗಳೆಲ್ಲ ಮುಳುಗು ಹೋಗಿದೆ. ಆದರೆ ಈ ಭಾಗದಲ್ಲಿ ಗುಡ್ಡದ ಸಮಸ್ಯೆ ಎದುರಾಗಿರುವಂಥದ್ದು. ಗುಡ್ಡದ ಕೆಳಭಾಗದಲ್ಲೇ ಮನೆ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ದುರಂತ ನಡೆದಿದೆ. ಈಗ ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆಗಳಲ್ಲೂ ಒಂದು ಗುಡ್ಡ ಬಿದ್ದು ಮಗು ಸಾವನ್ನಪ್ಪಿದ್ದು, ಇಲ್ಲೂ ಇದೇ ರೀತಿಯಾದಂಥ ಒಂದು ದುರಂತ ಆಗಿದೆ. ಭಾಳಷ್ಟು ಬೇಸರದ ಸಂಗತಿ. ಮಳೆ ಆರಂಭ ಆಗಿರೋದಷ್ಟೇ, ಅಷ್ಟರಲ್ಲಿ ಈ ರೀತಿಯಾದಂಥ ದುರಂತಗಳು ಈ ಭಾಗದಲ್ಲಿ ನಡೀತಾ ಇರುವಂಥದ್ದು. ಬೆಳಿಗ್ಗೆ ಒಂದು ಮಗು ಒಂದು ಮನೆಯಲ್ಲಿ ಮಲಗಿದ್ದಲ್ಲಿ ಅಲ್ಲೇ ಸತ್ತು ಹೋಗಿರುವಂಥದ್ದು. ಈಗ ಈ ಮನೆಯಲ್ಲಿದ್ದ 5 ಜನರು ತೊಂದರೆಗೀಡಾಗುವಂಥ ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದರೆ ಯಾರೂ ಉಳಿಯುವಂಥ ಸಾಧ್ಯತೆಯೇ ಇಲ್ಲ. ಈ ಒಂದು ದೃಶ್ಯವನ್ನು ನೋಡಿದರೆ ಮಮತಾ, ಮೇಲ್ಭಾಗದಲ್ಲಿ ಒಂದು ಗುಡ್ಡದ ಮಣ್ಣು ಸಂಪೂರ್ಣ ಕುಸಿದು ಬಿದ್ದದ್ದು ಮಾತ್ರ ಅಲ್ಲ, ಇಡೀ ಮನೆ ಸಂಪೂರ್ಣ ಧರಾಶಾಯಿಯಾಗಿದೆ. ಒಂದು RCC ಮನೆ ಇದರ ಪಕ್ಕದಲ್ಲಿ ಅವರು ನಿರ್ಮಾಣ ಮಾಡಿದ್ರು. ಅಂದರೆ ಅದಕ್ಕೆ ತಾಗಿಕೊಂಡು ಒಂದು ಭಾಗದಲ್ಲಿ ಹಳೆತಾಗಿರುವಂಥ ಮನೆ, ಅದು ಹಂಚಿನ ಮನೆ, ಅದಕ್ಕೆ ತಾಗಿಕೊಂಡೇ ಇನ್ನೊಂದು ರೂಮನ್ನು RCCಯಲ್ಲಿ ಕಟ್ಟಿರುವಂಥದ್ದು, ಕಾಂಕ್ರೀಟ್ನಲ್ಲಿ ಕಟ್ಟಿರುವಂಥದ್ದು ಮನೆ. ಎರಡೂ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದು ಇಷ್ಟು ಎರಡೂ ಮನೆಯಲ್ಲಿ ಇದ್ದಂಥವರು ಸಂಪೂರ್ಣವಾಗಿ ಈ ಪರಿಸ್ಥಿತಿಯಲ್ಲಿ ಈಗ ಉಳಿದಿರುವಂಥದ್ದೇ ದೊಡ್ಡದು. ಈಗ ಒಬ್ಬರು ಮನೆ ಯಜಮಾನಿ ಮೃತಪಟ್ಟಿದ್ದಾರೆ, ಮತ್ತೊಂದು ಮಗು ಮೃತಪಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಇದನ್ನು ಬಿಟ್ಟರೆ 3 ಬದುಕಿರುವಂಥದ್ದೇ ದೊಡ್ಡ ವಿಷಯ ಮಮತಾ. ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮನೆ ಬಿದ್ದಾಗ, ಗುಡ್ಡ ಬಿದ್ದಾಗ ಅವರು ಬದುಕಿರುವಂಥದ್ದೇ ಒಂದು ಬಹಳಷ್ಟು ವಿಶೇಷತೆ ಮಮತಾ. ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ಸಾವಿನ ದವಡೆಯಲ್ಲಿ ತಾಯಿ ಇರೋದು, ಸಾವಿನ ದವಡೆಯಲ್ಲಿ ಇರಬೇಕಾದ್ರೆ ಕೊನೆ ಕ್ಷಣದ ತನಕ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೆ ಹೆಂಗೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ. ಅವರು ಸಾವಿನ ದವಡೆಯಲ್ಲಿ ಅವರೇ ಇದ್ದಾರೆ. ಆ ಮಕ್ಕಳನ್ನು ಉಳಿಸೋದಕ್ಕೆ ಪಾಪ ಕೊನೆಯ ಟೈಮ್ನಲ್ಲೂ ಕೂಡ ಅಂಗ್ಲಾಚ್ತಾ ಇದ್ದಾರೆ. ನನಗೇನಾದರೂ ಪರವಾಗಿಲ್ಲ, ಮಕ್ಕಳನ್ನು ಉಳಿಸ್ಕೊಳ್ಳಿ ಅಂತ. ಇನ್ನೊಂದು ಕಡೆಗೆ ಪಾಪ ಈ ಕುಟುಂಬ, ಅತಿ ದೊಡ್ಡ ದುರಂತವನ್ನು ನೋಡಿರುವಂತಹ ಕುಟುಂಬ, ಪ್ರೇಮ ಪೂಜಾರಿ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕಾಂತಪ್ಪ ಪೂಜಾರಿ ಅವ್ರ ಕಾಲಿಗೂ ಕೂಡ ಗಾಯಗಳಾಗಿದೆ, ಬಟ್ ಅವರನ್ನು ರಕ್ಷಿಸಲಾಗಿದೆ, ಅವರು ಬದುಕುಳಿದಿದ್ದಾರೆ. ಆದರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋದು ಅಶ್ವಿನಿ ಅವರು. ಅಲ್ಲಿ ನೋಡ್ತಾ ಇದ್ವಲ್ಲ ನಾವು, ಇವ್ರ ಮೇಲೇ ದೊಡ್ಡ ಗೋಡೆ ಬಿದ್ದಿರೋದು, ಕೊಲ್ಯಾಪ್ಸ್ ಆಗಿರೋದು, ಸ್ಲ್ಯಾಬ್.